ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾರ್ಖಾನೆಗೆ ಹೈಕೋರ್ಟ್ ರಿಲೀಫ್ ನೀಡಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿರುವ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಬಂದ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಹೈಕೋರ್ಟ್ ತಡೆಯಾಜ್ಞೆ ನೀಡುತ್ತಿದ್ದಂತೆ ಕಾರ್ಖಾನೆ ಮಾಲೀಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸಕ್ಕರೆ ಕಾರ್ಖಾನೆಗೆ ಹಾಕಿದ ಬೀಗ ತೆಗೆದು ಆಡಳಿತ ಮಂಡಳಿಗೆ ಅಧಿಕಾರಿಗಳು ಹಸ್ತಾಂತರವನ್ನ ಮಾಡಿದ್ರು. ಪರಿಸರ ಮಾಲಿನ್ಯ ಮಂಡಳಿ ಆದೇಶವನ್ನ ಪ್ರಶ್ನಿಸಿ ಶಾಸಕ ಯತ್ನಾಳ್ ಹೈಕೋರ್ಟ್ ಮೊರೆ ಹೋಗಿದ್ರು. ನಾಳೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಯನ್ನ ಮಾಡಲಿದೆ. ಈ ಬಾರಿಯ ಆಯವ್ಯಯದ ಬಗ್ಗೆ ಜನಸಾಮಾನ್ಯರ ನಿರೀಕ್ಷೆಗಳು ಏನು ಅನ್ನೋದನ್ನ ಕೇಳೋಣ. 1 ಮಿನಿಟ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮೋದಿಯವರ ನೇತೃತ್ವದ ಸರ್ಕಾರ ಇದು 2ನೇ ಅವಧಿದು ಮತ್ತು 2ನೇ ಅವಧಿದು ಕೊನೆ ಬಜೆಟ್ ಇದು. ಈ ಕೊನೆ ಬಜೆಟ್ನಲ್ಲಿ ಕಲ್ಯಾಣ ಪಥ ಹೆದ್ದಾರಿಗಳಿಗೆ ವಿಶೇಷ ಅನುದಾನ ಕೊಟ್ಟು ಅವೇನದ 6 ಜಿಲ್ಲೆಗಳಲ್ಲಿ ಕಲ್ಯಾಣ ಪಥ ಮುಖಾಂತರ ರಾಷ್ಟ್ರಕ್ಕೆ ಮುಟ್ಟುವಂಥ ಒಂದು ಕೆಲಸ ಆಗಬೇಕು. ಕೇಂದ್ರ ಸರ್ಕಾರದಿಂದ ಏನಪ್ಪ ಅಂತಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ಮನೆಗಳು ಕಲ್ಪಿಸ್ಕೊಡ್ಬೇಕು. ಆಮೇಲೆ ನಮ್ಮ ಮಕ್ಕಳು ಏನಪ್ಪ ಅಂತಂದ್ರೆ ಉತ್ತಮವಾದ ಶಿಕ್ಷಣ ಒಂದು ನಿರ್ಮಿಸ್ಕೊಡ್ಬೇಕು ಈ ಸಾರಿ ಕೇಂದ್ರ ಬಜೆಟ್ದಲ್ಲಿ ಅಂತ ಒಂದು ಆದೇಶ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಈ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಮುಂದಿನ ಈ ಬಜೆಟಲ್ಲಿ ನಮಗೊಂದು ಡಿವಿಷನ್ ಕೊಟ್ಟು ಭಾಳಷ್ಟು ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮದು ಒಂದು ಭಾಳಷ್ಟು ನಿರೀಕ್ಷಣೆ ಇದೆ. ಈ ಬಜೆಟಲ್ಲಿ ನಾವು ಒಂದು ಸರ್ಕಾರಕ್ಕೆ ಒಂದು ಹೈದರಾಬಾದ್ ಕರ್ನಾಟಕ ವತಿಯಿಂದಲೇ ಒಂದು ಮನವಿ ಮಾಡಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದಂಥ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ, ಬಟ್ ಅದಕ್ಕೆ ಬರುವಂಥ ಯಾವುದೇ ಸೌಲಭ್ಯ ಸೌಕರ್ಯಗಳು ಸರ್ಕಾರದಿಂದ ಇನ್ನುವರೆಗೆ ಲಭ್ಯ ಆಗಿಲ್ಲ. ಅದಕ್ಕಾಗಿ ಈ ಬಜೆಟ್ನಲ್ಲಿ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಟ್ರೆ ಈ ಕನ್ನಡ ಭಾಷೆ ಮತ್ತು ಬೆಳಲಿಕ್ಕೆ ಸಾಧ್ಯ ಅದ.